ವಿಜಿ ಸರ್, ವಿನಯ್ ಸರ್ ಮತ್ತು ಎಲ್ರಿಗೂ ಇದು ಪ್ರಶ್ನೆ ಸರ್. ಅಮ್ಮ ಮಂಗಳ ಸರ್, ನಿಮ್ಮ ಪ್ರಕಾರ ಅಂದರೆ ಇದು ಭಾವ ತುಂಬ ಕ್ಯಾಚಿ ಆಗಿದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಭಾವ ಅಂದರೆ ಯಾರು ಫೇವ್ರೆಟ್ ಭಾವ ಅಂದರೆ? ಈಗ ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದು ನಿಂತ್ಕೊಳ್ಳಪ್ಪ, ಅವ್ರು ನೋಡಿಲ್ಲ ನಿನ್ನ. ಇವರೇ ಭಾವ, ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳಬೇಕು, ನಿಂಗೆ ಫೇವ್ರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ನಿಂಗೆ ಯಾವ ಭಾವ? ನಮ್ಮ ಸೇಮ್ ಅಂಕಿತ್ ಭಾವ ಅವರೇ. ಆ್ಯಕ್ಚುಲಿ ಚರಣ್ಯ ಅದು ಕ್ಯೂಟಾಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನು ಬೇಕಾದ್ರೆ ತಿಳ್ಕೊತಾ ಇರ್ಬೋದು ಸರ್ ನಾವು. ವಿಜಿ ಸರ್, ಆಡು ಭಾಷೆ ಅದು. ವಿಜಿ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನು ತರಲಿಕ್ಕೆ ನೋಡ್ತಾರೆ. ಆದರೆ ನೀವು ಓನ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ. ಪ್ಯಾನ್ ಇಂಡಿಯಾ ಸವಸನ ಬೇಡ, ತಲೆ ಬಿಸಿ ಅನ್ನುವಂಥದ್ದು ಅಥವಾ ಭಯನ? ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನು ಮಾಡೋಣ ಅನ್ನೋ ಆಸೆ. ಆದರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು, ಯಾರಿಗೂ ಕೇರು ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನು ಕತೆಗಳನ್ನ ಹೇಳ್ತಾ ಬರಬೇಕು. ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ. ತಿರ್ಗಿ ಆಮೇಲೆ ಇನ್ನೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ ಅವರು. ಭಾವನೆಗಳು ಹಂಗೆ ಇರ್ತಾವಲ್ವ. ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. About this City Lights, I think we have still time ಅನ್ಕೋತೀನಿ to release. Before release ನಾನು ಮಾತಾಡ್ಬೋದು. It's too early to narrate the whole story ಅಥವಾ whole synopsis of the cinema. ಬೇಡ ಅನಿಸುತ್ತೆ. It's a kind request. ಸರ್ ಬ್ಯಾಂಗ್ಳೂರು ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರೇ ಅದು ಪಾಪ ಹೊಸಬರಿಗೆ. ಮಲಗಬೇಡಪ್ಪ, ಮಲಗಕ್ಕೆ ಬಂದಿದ್ಯಾ ನೀನು, ಎದ್ದು ನಿಂತ್ಕೋ. ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ಯಾ ನೀನು ಕಣ್ಣು ಬಿಡಿಸ್ಕೊಂಡು. ಹೌದು ಸರ್, ಕೆಲವ್ರಿಗೆ ಅಮಾಯಕರಿಗೆ 100% ಇದು ಡೇಂಜರೇ ಇದು ಸರ್. ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ನಾನು ಅದನ್ನು ಹೇಳಬಲ್ಲೆ. ಫಸ್ಟು ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ಟು ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ನಂಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಐ ಥಿಂಕ್ ಇನ್ನೊಂದು 15 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ನಾವು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ. ಅಂದರೆ ಆ ಪ್ರೊಡ್ಯೂಸರ್ಗೆ ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಜಲ್ದಿ. ಹೌದು ಸರ್. ಎಂಡಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗಲೇ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನ್ನ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಬೋದು. ಚರಣ್ ಸರ್,